ಕಾನೂನು ರಕ್ಷಕರೇ ಭಕ್ಷಕರಾದರೆ ಏನು ಆಗುತ್ತೆ ಅನ್ನುವಂಥ ಸ್ಟೋರಿ ಇದು. ಕಾನೂನು ರಕ್ಷಣೆ ಮಾಡುವರೇ ಭಕ್ಷಕರಾದರೆ ಏನು ಆಗಬಹುದು, ಇಂಥ ನೀಚರು ಇರ್ತಾರೆ ಅನ್ನೋದಕ್ಕೆ ಈ ಸ್ಟೋರಿ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ. ಹುಬ್ಬಳ್ಳಿ ಪೊಲೀಸ್ ಅಧಿಕಾರಿಯಿಂದ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳಾ ಕಾನ್ಸ್ಟೇಬಲ್ ಅನ್ನ ವಿಡಿಯೋ ಮಾಡಿ ಈತ ವಿಡಿಯೋ ಕಾಲ್ ಮಾಡಿ ಪದೇ ಪದೇ ಬೇರೆ ರೀತಿಯ ಟಾಕ್ ಶುರು ಆಗ್ತಿತ್ತಂತೆ. ಒಂಥರ ಲೈಂಗಿಕ ಪ್ರಚೋದನೆ ಕೊಡುವಂಥದ್ದು. ಹಳೆ ಹುಬ್ಬಳ್ಳಿ ಠಾಣಾ ಇನ್ಸ್ಪೆಕ್ಟರ್ ಸುರೇಶ್ ಎಳ್ಳೂರ್ ಮೇಲೆ ಈ ರೀತಿಯ ಆರೋಪ ಕೇಳಿ ಬರ್ತಾ ಇದೆ. ಕಾಮ ಪ್ರಚೋದಕ ಮಾತುಗಳನ್ನು ಆಡ್ತಾನಂತೆ ಈ ಪೊಲೀಸ್ ಅಧಿಕಾರಿ. ಆ ಫೋಟೋವನ್ನು ಕೂಡ ಗಮನಿಸ್ತಾ ಇದೆ. ಈ ಕಾಮುಕನಿಗೆ ಹುಬ್ಬಳ್ಳಿ ಪೊಲೀಸ್ ಅಧಿಕಾರಿಯಿಂದ ಲೈಂಗಿಕ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಕಾನೂನು ರಕ್ಷಕರೇ ಭಕ್ಷಕರಾದರೆ ಏನು ಮಾಡಬೇಕು ಅಂತೇಳಿ, ಇಂಥವರಿಗೆ ಮಾನ ಮರ್ಯಾದೆ ಅನ್ನೋದು ಇರೋದಿಲ್ಲ. ಎಂಥ ಸ್ಥಾನದಲ್ಲಿದ್ದೇವೆ. ಈಗ ಸಮಸ್ಯೆ ಆದಾಗ ಎಲ್ಲಿ ಹೋಗ್ತೀವಿ ನಾವು ಎಲ್ಲರೂ? ಪೊಲೀಸ್ ಸ್ಟೇಷನ್. ಅದು ಆದರೆ ಅವರಿಗೆ ಕಾನೂನಿನ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿದಾಗ ಈ ಸಮಾಜಕ್ಕೆ ಎಲ್ಲಿಂದ ನ್ಯಾಯ ಕೊಡ್ತಾರೆ ಅಂತೇಳಿ ಆ ಒಬ್ಬ ವ್ಯಕ್ತಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಇಡೀ ಆ ಇಲಾಖೆಗೆ ಕೆಟ್ಟ ಹೆಸರು. ಈಗ ರಾತ್ರಿ ಆದರೆ ಸಾಕು ಮಹಿಳಾ ಕಾನ್ಸ್ಟೇಬಲ್ಗೆ ಕಾಲ್ ಮಾಡಿ ಈತ ಕಿರುಕುಳ ಕೊಡ್ತಾನಂತೆ. ಕಾಮ ಪ್ರಚೋದಕ ಮಾತುಗಳನ್ನಾಡಿ ಸರಸಕ್ಕೆ ಕರಿತಾನಂತೆ ಕಾಮಿ. ಇನ್ಸ್ಪೆಕ್ಟರ್ ಸುರೇಶ್ ಮಾಡುವ ಆಟಕ್ಕೆ ಹಲವರ ಕುಟುಂಬದಲ್ಲಿ ಕೂಡ ಬಿರುಕು ಕೂಡ ಉಂಟಾಗಿತ್ತು. ಸಿಎಂ ಗೃಹ ಮಂತ್ರಿಗಳು ಮಾನವ ಹಕ್ಕುಗಳ ಆಯೋಗಕ್ಕೂ ಕೂಡ ದೂರು ಹೋಗಿದೆ. ಸೊ ನಮಗೆ ಮುಕ್ತಿ ಕೊಡಿಸಿ ಅಂತ ಮಹಿಳಾ ಸಿಬ್ಬಂದಿಗಳು ಅಂಗಲಾಚಿದ್ದಾರೆ. ಈತ ಎಷ್ಟು ಮಹಿಳೆಯನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇದ್ದ ಅನ್ನುವಂಥ ಪ್ರಶ್ನೆ. ಈಗ ಅಧಿಕಾರ ಇದೆ ಅಂತೇಳಿ ಅದನ್ನು ಹೆಂಗೂ ಬಳಸಬಹುದಾ? ನಾನು ಪೊಲೀಸು, ನನಗೆ ಯಾರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಹಂಗಲ್ಲ, ಇಲ್ಲಿ ನಡೆಯೋದಿಲ್ಲ ನಮ್ಮ ಮುಂದೆ ಅದೆಲ್ಲ. ಪೊಲೀಸ್ ಅಧಿಕಾರಿ ಇದ್ದೇನೆ, ಇನ್ಸ್ಪೆಕ್ಟರ್ ಇದ್ದೇನೆ, ನಾನು ಏನು ಬೇಕಾದರೂ ಮಾಡಬಹುದು ಅಂತಾನ? ಮಹಿಳಾ ಪೇದೆಗೆ ಟಾರ್ಚರ್ ಕೊಟ್ಟಿರುವಂಥ ವ್ಯಕ್ತಿ ಈತ, ಕಾಮುಕನೇ ಈತ. ಇಂಥವ್ರಿಗೆ ಕಾನೂನು ಏನು ಗೊತ್ತಿರುತ್ತಂತೇಳಿ. ಸಮಸ್ಯೆ ಆದಾಗ ನಾವು ಅವ್ರ ಹತ್ರನೇ ಹೋಗ್ತೀವಿ, ಹಿಂಗೆ ಸಮಸ್ಯೆ ಆಗಿದೆ ಪರಿಹಾರ ಕೊಡಿ ಅಂತೇಳಿ. ಪರಿಹಾರ ಕೊಡುವಂಥ ಯೋಗ್ಯತೆ ಇಲ್ಲ ಇವರಿಗೆ. ಈ ರೀತಿಯಾಗಿ ಕಾನೂನಿಗೆ ಗೌರವ ಕೊಡುವಂಥ ವ್ಯಕ್ತಿಗಳೇ ಹಿಂಗಾದರೆ ಏನು ಕತೆ ಅಂತ ಕಾಮನ್ ಸೆನ್ಸ್ ಅನ್ನೋದು ಇಲ್ವಾ ಈ ಇಲಾಖೆಗೆ? ಪೊಲೀಸ್ ಇಲಾಖೆಗೆ ಹೇಳ್ತಾ ಇರೋದು ನಾನು. ಒಬ್ಬ ಮಾಡುವ ವ್ಯಕ್ತಿಯಿಂದಾಗಿ ಒಬ್ಬನ ತಪ್ಪಿನಿಂದಾಗಿ ಇಡೀ ಇಲಾಖೆಗೆ ಕೆಟ್ಟ ಹೆಸರು. ಇದು ಫಸ್ಟ್ ಟೈಮ್ ಏನಲ್ಲ, ಇಂಥ ಸ್ಟೋರಿಗಳನ್ನು ಓದ್ತಾ ಇರೋದು ನಾವು. ಪದೇ ಪದೇ ಆಗ್ತಾನೆ ಇರುತ್ತೆ ಇದು ರಿಪೀಟ್. ಒಬ್ಬ ಇನ್ಸ್ಪೆಕ್ಟರ್ ದೊಡ್ಡ ಹುದ್ದೆಯಲ್ಲಿ ಇದ್ದೀನಿ ಅನ್ನೋಂಥ ಕಾರಣಕ್ಕಾಗಿ ಏನು ಬೇಕಾದರೂ ಮಾಡಬಹುದಾ? ಯಾರಿಗೆ ಬೇಕಾದರೂ ಕಾಲ್ ಮಾಡಿ ಈ ರೀತಿಯಾಗಿ ಟಾರ್ಚರ್ ಕೊಡಬಹುದಾ? ಮನುಷ್ಯತ್ವ ಅನ್ನೋದು ಇರಬೇಕಾಗತ್ತೆ ನೋಡಿ. ಪಾಪ ನೊಂದಿರುವಂಥ ಮಹಿಳೆ ಬೇರೆ ಯಾರು ಅಲ್ರಿ, ಮಹಿಳಾ ಕಾನ್ಸ್ಟೇಬಲ್ ಆಕೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಲ್ಮೇಶ್ ಮಂಡ್ಯಾಳ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಲ್ಮೇಶ್, ಇಂಥ ನೀಚಕರಿಗೆ ಏನು ಹೇಳಬೇಕು ಅಂತೇಳಿ? ಎಂ ಕುಮಾರ್, ಹುಬ್ಬಳ್ಳಿಯಲ್ಲಿ ನಡೀತಕ್ಕಂಥ ಇದೊಂದು ಕಳ್ಳತನ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಒಬ್ಬ ಉದ್ಯಮಿಯ ಮನೆಯನ್ನ 13 ಸೆಕ್ಯೂರಿಟಿ ಗಾರ್ಡ್ ಅನ್ನ ಕೈ ಹಾಕಿ ಮನೆ ಇರತಕ್ಕಂಥ ಕೆಲವು ಅಮೂಲ್ಯವಾದಂತಹ ವಸ್ತುಗಳನ್ನು ಕಳ್ಳತನ ಮಾಡಿದ್ದಾರೆ. ಈ ಕುರಿತಂತೆ ಸುತಾರಿಯ ಅವರ ಮನೆಗೆ ಹುಬ್ಬಳ್ಳಿ ಗಾರ್ಡ್ ಪೊಲೀಸ್ ಕಮಿಷನರ್ ಭೇಟಿ ಕೊಟ್ಟಿದ್ದಾರೆ ಮತ್ತು ಈ ಪರಿಶೀಲನೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯಲ್ಲಿ ಇನ್ನೊಂದು ಸಹ ಸಾಕಷ್ಟು ರಕ್ಷಕರೇ ಭಕ್ಷಕರಾಗಿದ್ದಾರೆ ಅಂತ ಹೇಳ್ಬೋದು. ಅಲ್ಲಿಯ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್ ಒಬ್ರು ಮಹಿಳಾ ಪೇದೆಗೆ ಲೈಂಗಿಕ ಕಿರುಕುಳ ಕೊಡ್ತಿರೋ ಬಗ್ಗೆ ಸಹ ತನಿಖೆಯನ್ನು ಮಾಡಲಾಗ್ತದೆ. ಸಾಕಷ್ಟು ಅವರು ಐಜಿಪಿಗೆ ಪತ್ರ ಬರೀತಾ ಇದ್ದಾರೆ. ಈ ಎರಡು ಪ್ರಕರಣಗಳು ಸಾಕಷ್ಟು ಸಬ್ ಮಾಡ್ತಿರೋದು. ಇವತ್ತು ಹುಬ್ಬಳ್ಳಿ ಗಾರ್ಡ್ ಪೊಲೀಸ್ ಕಮಿಷನರ್ ಶಿವಕುಮಾರ್ ಈ ಕುರಿತಂತೆ ಒಂದು ಕಳಕಳಂತ ಸುತಾರಿಯ ಮನೆಗೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡಿರೋದು ಮತ್ತು ಗಾಯಾಳು ಏನಿದ್ದಾರೆ ಸೆಕ್ಯೂರಿಟಿ ಗಾರ್ಡ್ ಗಾಯಾಳು ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ. ಅದನ್ನೆಲ್ಲ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ ಕುರಿತಂತೂ ಸಹ ಸಾಕಷ್ಟು ರೀತಿಯ ಕಳ್ಳತನ, ದರೋಡೆ ಪ್ರಕರಣಗಳು ಹುಬ್ಬಳ್ಳಿಯಲ್ಲಿ ಮೇಲಿನ ಮೇಲೆ ನಡೀತಿದ್ದೇವೆ. ಈ ದರೋಡೆ ಕಳ್ಳತನ ಪ್ರಕರಣಕ್ಕೆ ಏನು ಎಂಬ ಕಾರಣ ಬಗ್ಗೆ ಸಹ ಮತ್ತು ಎಲ್ಲೋ ಒಂದ್ ಕಡೆ ಅಲ್ಲಿಯ ಅವರ ಸುತ್ತಮುತ್ತಲಿನವರು ಮತ್ತು ಅವರ ಸ್ಥಳೀಯರು ಶಾಮಿಲ್ ಇದ್ದಾರೆ ಎಂಬ ಬಗ್ಗೆನೂ ಸಹ ಮಾಹಿತಿಯನ್ನು ಕಲೆ ಹಾಕ್ತಿರುವುದು. ಡಿಸಿಪಿ ಮಲ್ಲಿಕಾರ್ಜುನ್ ನಂದಗಾಂವ್ ಸೇರಿದಂತೆ ಅನೇಕ ಪೊಲೀಸ್ ಅಧಿಕಾರಿಗಳು ಸಹ ಭೇಟಿ ಕೊಟ್ಟಿದ್ದಾರೆ. ಹೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಕಲ್ಮೇಶ್. ನೋಡಿ, ಈಗ ಈತ ವಿಡಿಯೋ ಕಾಲ್ ಮಾಡಿ ಅಸಹ್ಯ ಪದಗಳನ್ನು ಮಾತಾಡ್ತಾನಂತೆ. ಆಮೇಲೆ ರಜೆ ಕೇಳಲು ಹೋದಾಗ ನಮ್ಮ ಸೌಂದರ್ಯದ ಬಗ್ಗೆ ಮಾತನಾಡ್ತಾರೆ ಅಂತ ಪಾಪ ನೊಂದ ಮಹಿಳೆ ಬೇರೆ ಯಾರು ಅಲ್ರಿ, ಇದೇ ಇಲಾಖೆಯಲ್ಲಿ ಇರುವಂಥ ಮಹಿಳಾ ಪೇದೆ ಕಾನ್ಸ್ಟೇಬಲ್ ಆಕೆಯ ಮೇಲೆ ಈ ರೀತಿಯಾಗಿ ದೌರ್ಜನ್ಯ ಇದೆ ಅಂತಂದು ಹೇಳಿದಾಗ ಟಾರ್ಚರ್ ಕೊಡುವಂಥದ್ದು ಪದೇ ಪದೇ. ಸೊ ಈ ರೀತಿಯಾಗಿ ಈತ ಅನಾವಶ್ಯಕವಾಗಿ ಯಾರು ಚೆನ್ನಾಗಿ ಕಾಣ್ತಾರೆ ಇವ್ರ ಕಣ್ಣಿಗೆ
ಅವ್ರಿಗೆ ಹಿಂಗೆ ಟಾರ್ಚರ್ ಕೊಡೋದು. ಇನ್ಸ್ಪೆಕ್ಟರ್ ಮಾಡುವ ಆಟಕ್ಕೆ ನಮ್ಮ ಕುಟುಂಬದಲ್ಲಿ ಬಿರುಕು ಮೂಡಿವೆ ಅಂತ ಆ ಮಹಿಳೆಯರು ಅಳಲನ್ನು ತೋಡಿಕೊಂಡಿದ್ದಾರೆ. ಒಬ್ಬರಿಗಲ್ಲ, ಸುಮಾರು ಮಹಿಳೆಯರಿಗೆ ಈತ ಈ ರೀತಿಯಾಗಿ ಟಾರ್ಚರ್ ಕೊಟ್ಟಿದ್ದಾನೆ, ಸುಖ ಸುಮ್ಮನೆ ಈ ರೀತಿಯ ಪದಗಳನ್ನು ಬಳಸ್ತಾನೆ ಅಂತ ಆ ಮಹಿಳೆಯರು ಮಾಡ್ತಾ ಇರುವಂಥ ಬಹಳ ಗಂಭೀರ ಆರೋಪ ಇದು. ಇನ್ಸ್ಪೆಕ್ಟರಿಂದ ನಮಗೆ ಮುಕ್ತಿ ಕೊಡಿಸಿ ಅಂತ ಆ ಮಹಿಳಾ ಸಿಬ್ಬಂದಿಗಳು ಅಂಗಲಾಸ್ತಾ ಇರುವಂಥದ್ದು. ಈಗ ಅವರಿಗೆ ಧೈರ್ಯ ಇದೆ, ಈಗ ಓಕೆ ಮುಂದೆ ಬಂದಿದ್ದಾರೆ. ಇನ್ನು ಎಷ್ಟು ಮಹಿಳೆಗೆ ಈತ ಹಿಂಗೆ ಮಾಡಿರ್ಬೋದು ಅಂತ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.